ಹಾಯ್ ಫ್ರೆಂಡ್ಸ್, ತುಂಬ ಜನರು ಕಮೆಂಟ್ ಮುಖಾಂತರ ಕೇಳುತ್ತಾ ಇದ್ದೀರಿ BMTC NHK ಅವರ ಸೆಕೆಂಡ್ ಲಿಸ್ಟ್ ಬರುತ್ತದೆ ಅಥವಾ ಇಲ್ಲ ಅಂತ. ಸೊ ಅದರ ಸಲುವಾಗಿ ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ನೀಡುತ್ತೇನೆ. ಸೆಕೆಂಡ್ ಲಿಸ್ಟ್ ಬರಬಹುದಾ ಅಥವಾ ಇಲ್ಲ ಅಂತ. ನೋಡಿ ಫ್ರೆಂಡ್ಸ್, ಅವರು ಈ ಒಂದು ಲಿಸ್ಟನ್ನು ಬಿಟ್ಟಿದ್ದರು 2 ವೀಕ್ಸ್ ಹಿಂದೆ. ನಿರ್ವಾಹಕ ಹುದ್ದೆಗೆ ಆಯ್ಕೆಗೊಂಡಿರುವ ಅಭ್ಯರ್ಥಿಗಳ ಹಂತವಾರು ಕಾರ್ಯವರದಿಗೆ ಕರೆಸಿರುವ ಬಗ್ಗೆ ಈ ಥರ ಒಂದು ಲಿಸ್ಟ್ ಹಾಕಿದರು. ನೋಟಿಫಿಕೇಷನ್ನಲ್ಲಿ ನಿಮಗೆ ಗೊತ್ತಿದೆ 2286 ಹುದ್ದೆಗೆ ಅವರು ಕರೆದಿದ್ದರು. ಬಟ್ ಫೈನಲ್ ಆಗಿ ಅವರ ಒಂದು ಲಿಸ್ಟಿನಲ್ಲಿ 2285 ಲಿಸ್ಟ್ ಒಂದು ಅಭ್ಯರ್ಥಿಗಳ ಲಿಸ್ಟನ್ನು ತಯಾರು ಮಾಡಿ ಅವರು ಫೈನಲ್ ಆಗಿ ಬಿಟ್ಟಿದ್ದರು. ಸೊ ಅಲ್ಲಿ ನೀವು ಇಲ್ಲಿ ನೋಡಬಹುದು 2285 ಅಭ್ಯರ್ಥಿಗಳ ಒಂದು ದಿನಾಂಕವಾರು ಇಲ್ಲಿ ಲಿಸ್ಟನ್ನು ಹಾಕಿದ್ದಾರೆ. ಯಾವ ದಿನಕ್ಕೆ ನೀವು ಹೋಗಿ ಕಾರ್ಯವರದಿಗೆ ನೀವು ಅಲ್ಲಿ ಕಲೆಕ್ಟ್ ಮಾಡಬೇಕು ಅಂತ ಇಲ್ಲಿ ಡೇಟ್ ವೈಸ್ ಹಾಕಿದ್ದಾರೆ. ದಿನಕ್ಕೆ ಸುಮಾರು 2 ಬ್ಯಾಚ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡಬಹುದು 90 ಅಭ್ಯರ್ಥಿಗಳ ಒಂದು 2 ಬ್ಯಾಚ್ ಮಾಡಿ ದಿನಕ್ಕೆ 180 ಅಭ್ಯರ್ಥಿಗಳಂತೆ ಅವರು ಇದು ಜೂನ್ 23ನೇ ತಾರೀಕುವರೆಗೆ ಅವರ ಒಂದು ಲಿಸ್ಟನ್ನು ಹಾಕಿದ್ದಾರೆ. ಫ್ರೆಂಡ್ಸ್ ನೋಡಿ, ಜೂನ್ 23ನೇ ತಾರೀಕುವರೆಗೆ ಅವರು ನೋಡುತ್ತಾರೆ ಎಷ್ಟು ಜನರು ಬರುತ್ತಾರೆ, ಎಷ್ಟು ಜನರು ಬರುವುದಿಲ್ಲ ಅಂತ. ಅದಾದ ನಂತರ ಅಲ್ಲಿ ಅವರಿಗೆ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ನೀಡುತ್ತಾರೆ. ಅದೇ ರೀತಿ ಅವರಿಗೆ ಟ್ರೈನಿಂಗ್ ಕೂಡ ಅವರು ನೀಡುತ್ತಾರೆ. ಅದನ್ನೆಲ್ಲ ಆದ ಮೇಲೆ ಅವರು ಫೈನಲ್ ಆಗಿ ಒಂದು ಕ್ಯಾಲ್ಕುಲೇಟ್ ಮಾಡುತ್ತಾರೆ. 2285 ಅಭ್ಯರ್ಥಿಗಳಲ್ಲಿ ಎಷ್ಟು ಜನರು ಒಂದು ಹಾಜರಾಗಿದ್ದಾರೆ, ಎಷ್ಟು ಜನರು ಹಾಜರಾಗಿಲ್ಲ, ಡ್ಯೂಟಿಗೆ ಎಷ್ಟು ಜನರು ಜಾಯ್ನ್ ಆಗಿದ್ದಾರೆ ಅಂತ. ನಿಮಗೆ ಗೊತ್ತಿದೆ ಕೆಲವಷ್ಟು ಅಭ್ಯರ್ಥಿಗಳು ಗ್ರಾಮ ಲೆಕ್ಕಾಧಿಕಾರಿ ಒಂದು ಹುದ್ದೆಗೆ ಕೂಡ ಅವರು ಸೆಲೆಕ್ಟ್ ಆಗಿದ್ದಾರೆ. ಅವರ ಒಂದು ಲಿಸ್ಟ್ ಆಲ್ರೆಡಿ ಕೂಡ ಬಂದಿದೆ. ಸೊ ಅಲ್ಲಿ ಪಾಸ್ ಆದವರು, ಸೆಲೆಕ್ಟ್ ಆದವರು ಈ ಒಂದು ಜಾಬಿಗೆ ಬರುವುದಿಲ್ಲ, ಖಂಡಿತವಾಗಿಯೂ ಕಂಡಕ್ಟರ್ ಜಾಬಿಗೆ ಬರುವುದಿಲ್ಲ. ಸೊ ಅಂಥವರು ಮೇ ಬಿ ಇಲ್ಲಿ ಬರದೇ ಇದ್ದರೆ ಅದನ್ನೆಲ್ಲ ಅದೇ ರೀತಿ HKಯಲ್ಲಿ ಕೂಡ ಯಾರು ಹಾಜರಾಗದೇ ಇದ್ದರೆ ಅದನ್ನೆಲ್ಲ ಎರಡೂ ಕೂಡ ಅವರು ನೋಡಿ ಆಮೇಲೆ ನಿಮ್ಮ ಒಂದು ಸೆಕೆಂಡ್ ಲಿಸ್ಟ್ ಬರುವ ಚಾನ್ಸಸ್ ಇದೆ ಫ್ರೆಂಡ್ಸ್. ಸೊ ಜೂನ್ 23ರ ಮೇಲೆ ನೆಕ್ಸ್ಟ್ ಅಥವಾ ಜುಲೈ ತಿಂಗಳಿನಲ್ಲೇ ಟೋಟಲ್ ಆಗಿ ಗೊತ್ತಾಗುವುದು ಎಷ್ಟು ಜನರು ಅಲ್ಲಿ ಜಾಯ್ನ್ ಆಗಿದ್ದಾರೆ, ಎಷ್ಟು ಜನರು ಜಾಯ್ನ್ ಆಗಿಲ್ಲ ಅಂತ. ಸೊ ಅದಾದ ನಂತರನೇ ಫ್ರೆಂಡ್ಸ್ ಅವರು ಒಂದು ಸೆಕೆಂಡ್ ಲಿಸ್ಟ್ ಬಿಡುತ್ತಾರೆ. ಸೊ ಅದರ ಮೊದಲು ಸೆಕೆಂಡ್ ಲಿಸ್ಟ್ ಯಾವುದೇ ರೀತಿಯಿಂದ ಬಿಡುವ ಚಾನ್ಸಸ್ ಇಲ್ಲ. ಯಾಕಂದರೆ ಅವರಿಗೂ ಕೂಡ ಗೊತ್ತಾಗುವುದಿಲ್ಲ ಎಷ್ಟು ಜನರು ಅಟೆಂಡ್ ಆಗುತ್ತಾರೆ, ಎಷ್ಟು ಜನರು ಅಟೆಂಡ್ ಆಗುವುದಿಲ್ಲ ಅಂತ. ಅವರು ಒಂದು ಲಿಸ್ಟ್ ಅಷ್ಟೇ ಬಿಟ್ಟಿದ್ದಾರೆ. ಇಲ್ಲಿ ಡೇಟ್ ವೈಸ್ ಕೂಡ ಹಾಕಿದ್ದಾರೆ. ಸೊ ಇದಾದ ನಂತರ ಒಂದು ಅವರ ಲೆಟರ್ ಎಲ್ಲರಿಗೂ ಕೂಡ ತೆಗೆದುಕೊಂಡು ಹೋಗಲು ಅಲ್ಲಿ ಅವರು ಯಾವ ಡಿಪೋ ಅದನ್ನೆಲ್ಲ ಕೇಳುತ್ತಾರೆ. ಅದೇ ರೀತಿ ನೀವು ಸೆಲೆಕ್ಟ್ ಕೂಡ ಮಾಡಬಹುದು. ಅಲ್ಲಿ ವೇಕೆನ್ಸಿ ಖಾಲಿ ಇದ್ದರೆ ಆ ಒಂದು ಡಿಪೋನಲ್ಲಿ ಅವರು ಹಾಕುತ್ತಾರೆ. ಇಲ್ಲದಿದ್ದರೆ ನಿಮಗೆ ಬೇರೆ ಒಂದು ಡಿಪೋನಲ್ಲಿ ನೀವು ಅವರು ಹಾಕಿದ ಡಿಪೋನಲ್ಲಿ ನೀವು ಕೆಲಸ ನಿರ್ವಹಿಸಬೇಕು. ಆಮೇಲೆ 7 ದಿನದ ಟ್ರೈನಿಂಗ್ ಎಲ್ಲ ಇರುತ್ತದೆ ಫ್ರೆಂಡ್ಸ್. ಸೊ ಅದಾದ ನಂತರ ಅವರಿಗೂ ಕೂಡ ಒಂದು ಗೊತ್ತಾಗುತ್ತದೆ ಎಷ್ಟು ಜನರು ಅಲ್ಲಿ ಅಟೆಂಡ್ ಆಗಿದ್ದಾರೆ ಅಂತ. ಅದಾದ ನಂತರವೇ ಸೆಕೆಂಡ್ ಲಿಸ್ಟ್ ಬರುವ ಚಾನ್ಸಸ್ ಇದೆ ಫ್ರೆಂಡ್ಸ್. ಅದಕ್ಕಿಂತ ಮೊದಲು ಯಾವುದೇ ರೀತಿಯಿಂದ ಸೆಕೆಂಡ್ ಲಿಸ್ಟ್ ಬರುವುದಿಲ್ಲ. ಇದರ ಬಗ್ಗೆ ಕೂಡ ಏನಾದರೂ ಡೌಟ್ ಇದ್ದರೆ ಫ್ರೆಂಡ್ಸ್ ನೀವು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಬಹುದು. ಅದೇ ರೀತಿ ತುಂಬ ಜನರು ಇದರ ಬಗ್ಗೆ ಕೂಡ ಕೇಳುತ್ತಾ ಇದ್ದೀರಿ, ಹೊಸ ನೋಟಿಫಿಕೇಷನ್ ಮತ್ತು ನೆಕ್ಸ್ಟ್ ಕಂಡಕ್ಟರ್ ಹುದ್ದೆಗೆ ಯಾವಾಗ ಕರೆಯಬಹುದು ಅಂತ. ಸೊ ನಿಮಗೆ ಗೊತ್ತಿದೆ ಲಾಸ್ಟ್ ಇಯರ್ನಲ್ಲಿ ಯಾವೆಲ್ಲ ಒಂದು ಇಲಾಖೆಯಲ್ಲಿ ಹುದ್ದೆಗಳು ಖಾಲಿ ಇದೆ ಅಂತ ಒಂದು ಅವರು ಎಲ್ಲ ಉದ್ಯೋಗದ ಬಗ್ಗೆ ಮಾಹಿತಿಯನ್ನು ನೀಡಿದರು. ಸೊ ಅದರ ಪ್ರಕಾರ BMTCಯಲ್ಲಿ ಇಷ್ಟು ಬೇಗ ಕಂಡಕ್ಟರ್ ಹುದ್ದೆಗೆ ಕಾಲ್ಫರ್ಮ್ ಮಾಡುವುದಿಲ್ಲ ನನ್ನ ಪ್ರಕಾರ. ಈ ವರ್ಷ ಅಂತೂ ಕರೆಯುವುದಿಲ್ಲ. ಬಟ್
NWKRTCನಲ್ಲಿ ನಿರ್ವಾಹಕರು ಬೇಕಾಗಿದ್ದಾರೆ. ಅದರ ಬಗ್ಗೆ ಹಿಂದೆ ಕೂಡ ಆಲ್ರೆಡಿ ತಿಳಿಸಿದರು, ಯಾವ ಒಂದು ಇಲಾಖೆಯಲ್ಲಿ ಎಷ್ಟು ವೇಕೆನ್ಸಿ ಖಾಲಿ ಇದೆ ಅಂತ. ಸೊ ಅಲ್ಲಿ ಕೂಡ ಮೆನ್ಷನ್ ಮಾಡಿದರು. NWKRTC ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆಯಲ್ಲಿ ಅಲ್ಲಿ ನಿರ್ವಾಹಕ ಹುದ್ದೆಗೆ ಅಲ್ಲಿ ವೇಕೆನ್ಸಿ ಖಾಲಿ ಇದೆ ಅಂತ. ಸೊ ಸಾರಿಗೆ ಇಲಾಖೆಯಲ್ಲಿ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಿ ಕಂಡಕ್ಟರ್ ಹುದ್ದೆಗೆ ನಿಮಗೆ ಜಾಬ್ ಮಾಡಲು ಅಂಥವರು ನೀವು ಬೇಕಾದರೆ ಇದಕ್ಕೆ ಕಂಡಕ್ಟರ್ ಹುದ್ದೆಗೆ ನಿಮಗೆ ರಿಟರ್ನ್ ಪರೀಕ್ಷೆ ಇರುತ್ತದೆ. ನಿಮಗೆಲ್ಲರಿಗೂ ಗೊತ್ತಿದೆ, ನೀವು ಪರೀಕ್ಷೆ ಇದಕ್ಕೆ ಬರೆಯಬೇಕು. ಅದೇ ರೀತಿ ನಿಮ್ಮ ಹತ್ತಿರ ಇದಕ್ಕೆ ಕಂಡಕ್ಟರ್ ಲೈಸೆನ್ಸ್ ಇರುವುದು ಕಡ್ಡಾಯವಾಗಿದೆ ಫ್ರೆಂಡ್ಸ್. ಅದರ ಜೊತೆ ಪುರುಷರ ಹೈಟ್ 160 ಸೆಂಟಿಮೀಟರ್, ಅದೇ ರೀತಿ ಮಹಿಳೆಯರ ಹೈಟ್ 150 ಸೆಂಟಿಮೀಟರ್ ಇರಲೇಬೇಕು. ಅದಕ್ಕಿಂತ ಕಡಿಮೆ ಇದ್ದವರು ನೀವು ಕಂಡಕ್ಟರ್ ಲೈಸೆನ್ಸ್ ಮಾಡಿ ಇಟ್ಟುಕೊಳ್ಳುವುದು ವೇಸ್ಟ್ ಅಂತಲೇ ಹೇಳಬಹುದು. ಯಾರ ಒಂದು ಹೈಟ್ ಇದಕ್ಕಿಂತ ಮೇಲಿದೆ ಅಂಥವರಷ್ಟೇ ನೀವು ಕಂಡಕ್ಟರ್ ಲೈಸೆನ್ಸ್ ಮಾಡಿಕೊಳ್ಳಿ. ಇಲ್ಲದಿದ್ದರೆ ನೀವು ಪರೀಕ್ಷೆ ಪಾಸ್ ಆದರೂ ಕೂಡ ನಿಮಗೆ ಅಲ್ಲಿ ಸೆಲೆಕ್ಟ್ ಮಾಡುವುದಿಲ್ಲ. ಯಾಕಂದರೆ BMTCಯಲ್ಲಿ ತುಂಬ ಜನರು ಸ್ಟ್ರಗಲ್ ಮಾಡಿ ಪರೀಕ್ಷೆಗೆ ಪಾಸಾಗಿ ಬಟ್ ಅವರು ಫಿಸಿಕಲ್ ಹೈಟಿನಲ್ಲಿ ಫೇಲ್ ಆಗಿದ್ದಾರೆ, ರಿಜೆಕ್ಟ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಯಾರ ಒಂದು ಒಳ್ಳೆ ಹೈಟ್ ಇದೆ 160 ಸೆಂಟಿಮೀಟರ್ ಪುರುಷರದು ಮತ್ತು ಮಹಿಳೆಯರದು 150 ಸೆಂಟಿಮೀಟರ್ಗಿಂತ ಮೇಲೆ ಇದ್ದವರಷ್ಟೇ ನೀವು ಕಂಡಕ್ಟರ್ ಲೈಸೆನ್ಸ್ ಮಾಡಿಕೊಳ್ಳಿ. ಇಲ್ಲದಿದ್ದರೆ ನೀವು ಮಾಡುವುದು ನನ್ನ ಪ್ರಕಾರ ಅದು ವೇಸ್ಟ್ ಅಂತಲೇ ಹೇಳಬಹುದು ಫ್ರೆಂಡ್ಸ್.